ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಕಂಪ್ನಿ ಜಾಬ್ ತಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ಟೆಲಿಯೂಸ್ ಡಿಜಿಟಲ್ ಎ ಅನ್ನೋ ಒಂದು ಕಂಪ್ನಿ ಅವ್ರು ಜಾಬ್ ಬಿಟ್ಟಿದ್ದಾರೆ. ರೋಲ್ ಬಂದ್ಬಿಟ್ಟು ಆನ್ಲೈನ್ ಡಾಟಾ ಅನಲಿಸ್ಟ್ ಕನ್ನಡದಲ್ಲಿ. ಸೊ ಲೈಕ್ ಇದು ಕ್ವಾಲಿಫಿಕೇಶನ್ಸ್ ಬಂದ್ಬಿಟ್ಟು ಇದಕ್ಕೇನು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು ಕೇಳ್ತಾ ಇಲ್ಲ, ಜಸ್ಟ್ ನಿಮ್ಮ ಹತ್ರ ಸ್ಕಿಲ್ಸ್ ಕೇಳ್ತಾ ಇರೋದು. ಸೊ ನೀವು ಇಂಡಿಯಾದಲ್ಲಿ ಒಂದು ಕಂಡೀಷನ್ ಇದೆ, ನೀವು ಇಂಡಿಯಾದಲ್ಲಿ 2 ಇಯರ್ಸ್ ಇಂದ ಇರಬೇಕು. ಸೊ ನೀವು ಕನ್ನಡ ಮಾತಾಡ್ತಿದ್ದೀರಾ ಅಂದ್ರೆ ನಮ್ ಇಂಡಿಯನ್ ಸಿಟಿಸನ್ ಆಗಿರ್ತೀರಾ. ಸೊ ಇದು ಕೂಡ ಏನ್ ಜಸ್ಟ್ ಮ್ಯಾಟ್ರ್ ಆಗಲ್ಲ. ಮತ್ತೆ ನಿಮ್ಗೆ ಗೊತ್ತಿರ್ಬೇಕು ಇಂಡಿಯಾದಲ್ಲಿ ಏನ್ ನ್ಯೂಸ್ ಆಗ್ತಿದೆ, ಮತ್ತೆ ಜಸ್ಟ್ ಲೋಕಲ್ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಟ್ರೆಂಡ್ಸ್ ಎಲ್ಲ ಇರುತ್ತೆ, ಮತ್ತೆ ಜಿಯೋಗ್ರಫಿ, ಮ್ಯಾಪ್ಸ್, ಕರೆಂಟ್ ಅಫೈರ್ಸ್ ಗಳ ಬಗ್ಗೆ, ಇದ್ರ ಬಗ್ಗೆ ಸೊ ನಿಮಗೆ ಗೊತ್ತಿರ್ಬೇಕಾಗುತ್ತೆ ಅಷ್ಟೇ. ಮತ್ತೇನ್ ಜಾಸ್ತಿ ಏನ್ ಕೇಳ್ತಾ ಇಲ್ಲ. ಮತ್ತೆ ಕನ್ನಡ ಚೆನ್ನಾಗಿ ಗೊತ್ತಿರ್ಬೇಕು, ಇಂಗ್ಲಿಷು ಚೆನ್ನಾಗಿ ಗೊತ್ತಿರ್ಬೇಕಾಗುತ್ತೆ. ಚೆನ್ನಾಗಂದ್ರೆ ನಾರ್ಮಲ್ ಆಗಿ ಗೊತ್ತಿದ್ರೆ ಸಾಕು. ಮತ್ತೆ ಬೇಸಿಕ್ ಎಜುಕೇಶನ್ ಕೇಳ್ತಿರೋದಿಲ್ಲಿ ಜಸ್ಟ್ ಒಂದು ನಿಮ್ದು 10th ಅಥವಾ 12th ಪಾಸ್ ಆಗಿದ್ರೆ ನಡೆಯುತ್ತದೆ. ಸೊ ಇಲ್ಲ ನಿಮ್ದು ಪಾಸು ಆಗಿಲ್ಲ ಅಂದ್ರೂ ನಡೆಯುತ್ತೆ. ಸೊ ನಿಮ್ದು ಸ್ಕಿಲ್ ಮಾತ್ರ ಮ್ಯಾಟರ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಎಜುಕೇಶನ್ ಬಗ್ಗೆ ಕೇಳಲಿಲ್ಲ. ಸೊ ನೀವು ಯಾರು ಬೇಕಿದ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಈಗ ಮನೆಯಲ್ಲಿ ಕೂತಿರ್ತಾರೆ ಕೆಲವೊಬ್ರು. ಸೊ ಲೈಕ್ ಅವ್ರಿಗೆ ಜಾಬ್ಗೆ ಹೋಗೋಕೆ ಪ್ರಾಬ್ಲಮ್ ಆಗುತ್ತೆ, ಆಫೀಸ್ಗೆ ಹೋಗೋ ಪ್ರಾಬ್ಲಮ್ ಆಗುತ್ತೆ. ಸೊ ಮನೆಯಲ್ಲೇ ಕೆಲಸ ಮಾಡೋ ಯಾರು ಹುಡುಕ್ತಾ ಇದ್ದೀರಾ, ಸೊ ಅವ್ರಿಗೆ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಮತ್ತೆ ನಾನು ನಿಮ್ಗೆ ಅದೇ ಹೇಳ್ದಾಗೆ ಸ್ಕಿಲ್ಸ್ ನಾರ್ಮಲ್ ರಿಸರ್ಚ್ ಮಾಡೋದು, ಮ್ಯಾಪ್ ಇದು ಅದೆಲ್ಲ ನಾರ್ಮಲ್ ಆಗಿ ಗೊತ್ತಿರ್ಬೇಕಾಗುತ್ತೆ. ಟೆಕ್ನಿಕಲಿ ನಿಮ್ಗೆ ಸ್ಕಿಲ್ಸ್ ಏನಂದ್ರೆ ಬ್ರೌಸ್ ಮಾಡೋದು ಹೇಗಂತ ಗೊತ್ತಿರ್ಬೇಕಾಗುತ್ತೆ. ಬ್ರೌಸ್ ಅಂದ್ರೆ ಇವಾಗ ಗೂಗಲ್ ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡ್ತಿರಲ್ವಾ, ಸೊ ಅದ್ ನಿಮ್ಗೆ ಹೇಗ್ ಮಾಡೋದು ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಕೆಲವೊಂದು ವೆಬ್ಸೈಟ್ ಗಳನ್ನ ಅಥವಾ ಕೆಲವೊಂದು ಟೂಲ್ಸ್ ಗಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿರ್ಬೇಕು. ಮತ್ತೆ ನಿಮ್ಮ ಮನೆಯಲ್ಲಿ ಒಂದು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿರ್ಬೇಕಾಗುತ್ತೆ. ಮತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ರೆ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮೊಬೈಲ್ ಅಲ್ಲಿ ನನ್ನ ಪ್ರಕಾರ ಗೊತ್ತಿಲ್ಲ, ನೀವು ಅಪ್ಲೈ ಮಾಡಿರಿ, ಆದ್ರೆ ಆಗುತ್ತೆ. ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರು ಮೊಬೈಲ್ ಅಲ್ಲಿ ಕೂಡ ಮಾಡಕ್ ಆಗದ ರೋಲ್ ನಾನು ತಂದ್ಕೊಡ್ತೀನಿ. ಬಟ್ ಇದಂತೂ ಕಂಪ್ಯೂಟರ್ ಅಥವಾ ಡೆಸ್ಕ್ಟಾಪ್ ಇದ್ರೆ ಪಕ್ಕ ಹಾಗೆ ಆಗುತ್ತೆ. ಸೊ ಮೊಬೈಲ್ ನನಗೆ ಗೊತ್ತಿಲ್ಲ, ಬಟ್ ಅಪ್ಲೈ ಮಾಡಿರಿ ಯಾವ್ದಕ್ಕೂ. ಮತ್ತೆ ಇದಕ್ಕೆ ಎಕ್ಸ್ಪೀರಿಯನ್ಸ್ ಇವ್ರು ಕೇಳ್ತಾ ಇಲ್ಲ. ಸೊ ಇವರು ಹೈರ್ ಮಾಡ್ತಿರೋದು ಫ್ರೆಶರ್ಸ್ ಆದ್ರೂ ಪರವಾಗಿಲ್ಲ, ನಿಮ್ ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ರೂ ಪರವಾಗಿಲ್ಲ. ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ರೆ ಸ್ಯಾಲ್ರಿ ಸ್ವಲ್ಪ ನನ್ನ ಪ್ರಕಾರ ಜಾಸ್ತಿ ಸಿಗ್ಬೋದು. ಬಟ್ ಅದೇ ನೋಡಿ ನಿಮ್ಗೆ ಹೇಗ್ ಕನ್ವಿನಿಯೆಂಟ್ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆದ್ರೆ ಅಪ್ಲೈ ಮಾಡಿ. ಸೊ ಮತ್ತೆ ಏನಿದೆ, ಇದು ಒಂಥರ ಫ್ರೀಲ್ಯಾನ್ಸಿಂಗ್ ತರ. ಸೊ ನೀವು ದಿನಕ್ಕಿಂತ ಇಷ್ಟು ಗಂಟೆ ದುಡಿಬಹುದು. ಸೊ ಯಾರಾದ್ರೂ ಇವಾಗ ಮನೇಲೆ ಕೂತಿರ್ತಾರೆ, ಸೊ ಅವ್ರು ಇವ್ ಮಾಡ್ಬೋದು. ಅಥವಾ ನೀವು ಜಾಬಿಗೆ ಹೋಗ್ತೀರಾ ಸೈಮಲ್ಟೇನಿಯಸ್ಲಿ ನೈಟ್ ಬರ್ತೀರಾ, ಅಥವಾ ಮಾರ್ನಿಂಗ್ ನಿಮ್ಗೆ ಯಾವಾಗ ಟೈಮ್ ಇರುತ್ತೋ ಸೊ ಆ ಟೈಮಲ್ಲಿ ಕೂಡ ನೀವು ಇದನ್ನ ಮಾಡ್ಕೋಬಹುದು. ಸೊ ಇಲ್ಲಿ ಬಂದ್ಬಿಟ್ಟು ಸಿಲೆಕ್ಟ್, ಇವಾಗ ನೀವು ರೆಸ್ಯೂಮೆ ಹಾಕ್ತೀರಾ. ಸೊ ರೆಸ್ಯೂಮೆ ಆದ್ಮೇಲೆ ಇಲ್ಲಿ ಬರ್ತಿದಾರೆ ನೋಡಿ, ಮ್ಯಾಕ್ಸ್ 20 ಅವರ್ಸ್ ಅ ವೀಕ್ ಅಂತ. ಸೊ ವಾರದಲ್ಲಿ 20 ಗಂಟೆ ಮಾತ್ರ ನೀವು ದುಡಿಬಹುದು. ಸೊ ದಿನಕ್ಕೆ ನನ್ನ ಪ್ರಕಾರ ನೀವು ಒಂದು 4 ಗಂಟೆ 3 ಗಂಟೆ ಕೆಲಸ ಮಾಡಿದ್ರು ನಡೆಯುತ್ತೆ. ಮತ್ತೆ ಇವರು ಇಲ್ಲಿ ಮೇಲ್ ಕೊಟ್ಟಿದ್ದಾರೆ, ಮೇಲ್ ಐಡಿ. ಸೊ ಈ ಮೇಲ್ ಐಡಿಗೂ ಕೂಡ ನೀವು ರೆಸ್ಯೂಮೆ ಸೆಂಡ್ ಮಾಡಿದ್ರು ನಡೆಯುತ್ತೆ. ಇಲ್ಲ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ಮೇಲ್ ಐಡಿಗೆ ಅಪ್ರೋಚ್ ಮಾಡಿ. ಮತ್ತೆ ನೀವು ಎಲ್ಲಾದ್ರೂ ಸಿಲೆಕ್ಟ್ ಆದ್ರೆ ನಿಮ್ಗೆ ಅವರು ಏನ್ ಕೊಡ್ತಾರೆ ಅಂದ್ರೆ, ನಿಮ್ಗೆ ಓದ್ಕೊಳ್ಲಿಕ್ಕೆ ಒಂದು ಮೆಟೀರಿಯಲ್ ಕೊಡ್ತಾರೆ. ಮತ್ತೆ ಕಂಪ್ಲೀಟ್ ಒಂದು ಓಪನ್ ಬುಕ್ ಟೆಸ್ಟ್ ತರ ಒಂದ್ ಮಾಡ್ತಾರೆ. ಮತ್ತೆ ಅಲ್ಲಿ ನಿಮ್ದು ಎಷ್ಟು ಟೈಮಲ್ಲಿ ಏನ್ ಮಾಡಿದೀರಾ, ಸೊ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಇಷ್ಟೇ ರೋಲ್ ಕೇಳ್ತಿರೋದು. ಸೊ ರೆಸ್ಯೂಮೆ ಅಲ್ಲಿ ಅದೇ ಕನ್ನಡ ಸ್ಪೀಕಿಂಗು ಮತ್ತೆ ಇಂಗ್ಲಿಷ್, ಕನ್ನಡ ಸ್ಪೀಕಿಂಗ್ ರೈಟಿಂಗ್ ಎಲ್ಲ ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಇಂಗ್ಲಿಷ್ ಬೇಸಿಕ್ ನಿಮ್ಗೆ ಸ್ಕಿಲ್ಸ್ ಎಲ್ಲ ಹಾಕಿರಿ ರೆಸ್ಯೂಮೆಯಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ. ಸೊ ಇದು ಮೇಲ್ ಐಡಿ ಕೂಡ ಮೇಲ್ ಮಾಡೋದಾದ್ರೆ ಮಾಡಿ, ಇಲ್ಲ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀರಾ ಅಂದ್ರೆ ನಾನು ಹೇಗ್ ಮಾಡೋದಂತ ಹೇಳ್ತೀನಿ. ಜಸ್ಟ್ ಲಾಗಿನ್ ಟು ಅಪ್ಲೈ ಅಂತ ಒಂದು ಬಟನ್ ಇದೆ. ಸೊ ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಲಾಗಿನ್ ಮಾಡೋಕೆ ಹೇಳುತ್ತೆ. ಸೊ ಇಲ್ಲಿ ನಿಮ್ದು ಮೇಲ್ ಐಡಿ ಹಾಕಿ. ಜಿಮೇಲ್ ಅಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಮಾಡ್ತೀರಾ ಅಂದ್ರೆ ಜಿಮೇಲ್ ಹಾಕಿ, ಇಲ್ಲ ಜಸ್ಟ್ ಮೇಲ್ ಕೊಡ್ತೀರಾ ಅಂದ್ರೆ ಇದನ್ನ ಮೇಲ್ ಹಾಕಿ. ಸೊ ನಾನಿಲ್ಲಿ ನನ್ನ ಮೇಲ್ ಐಡಿ ಕೊಡ್ತಾ ಇದ್ದೀನಿ.
ನಿಮ್ದು ಫಸ್ಟ್ ನೇಮ್ ಹಾಕಿ, ಮಿಡಲ್ ನೇಮ್ ಮ್ಯಾಂಡೇಟ್ರಿ ಇಲ್ಲ, ಸೊ ಇದ್ರೆ ಹಾಕಿ, ಇಲ್ಲ ಅಂದ್ರೆ ಬೇಡ. ಸೊ ನಾನಿಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕ್ತಾ ಇದ್ದೀನಿ. ಒಂದು ಮೇಲ್ ಬಂದಿರುತ್ತೆ ನಿಮ್ ಮೇಲ್ ಐಡಿಗೆ. ಸೊ ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ನೀವ್ ಯಾವ್ದು ಮೇಲ್ ಐಡಿ ಹಾಕಿದಿರಲ್ವಾ ಇಲ್ಲಿ, ಸೊ ಈ ಮೇಲ್ ಐಡಿಗೆನೆ ಬಂದಿರುತ್ತೆ. ಸೊ ಅಲ್ಲಿ ನೀವು ವೆರಿಫೈ ಮಾಡ್ಕೊಳ್ಳಿ. ಜಸ್ಟ್ ಬಂದ್ಬಿಟ್ಟು ನೀವೇ ಹೌದಾ ಅಲ್ವಾ ಅಂತ. ಸೊ ಆ ಮೇಲ್ ಐಡಿಯಲ್ಲಿ ಪಾಸ್ವರ್ಡ್ ಸೆಟಪ್ ಮಾಡೋಕ್ಕೂ ಒಂದು ಆಪ್ಷನ್ ಬರುತ್ತೆ. ಸೊ ಅಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಆಯ್ತಾ. ನಿಮ್ದು ಜಿಮೇಲ್ ಪಾಸ್ವರ್ಡ್ ಅಲ್ಲಿ ಹಾಕೋಕ್ ಹೋಗ್ಬೇಡಿ. ಈ ಜಾಬ್ಗೆ ಏನ್ ಬೇಕು ಆ ಪಾಸ್ವರ್ಡ್ ನ ಹಾಕ್ಬೇಡಿ ಆಯ್ತಾ. ಸೊ ಅದಾದ್ಮೇಲೆ ಅದೇ ಒಂದು 2 ಸಲ ಪಾಸ್ವರ್ಡ್ ಕೇಳುತ್ತೆ ಅಲ್ಲಿ. ಕನ್ಫರ್ಮ್ ಪಾಸ್ವರ್ಡ್ ಮತ್ತೆ ನಾರ್ಮಲ್ ಆಗಿ ಎಂಟರ್ ಮಾಡಬೇಕು. ಸೊ 2 ಸಲ ಸೇಮ್ ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಪಾಸ್ವರ್ಡ್ ಬಂದ್ಬಿಟ್ಟು ಕಂಡೀಷನ್ ಹಾಕಿದ್ದಾರೆ ಇವರಿಲ್ಲಿ. ಮಿನಿಮಮ್ 12 ಲೆಟರ್ಸ್ ಇರ್ಲೇಬೇಕಂತ. 12 ಲೆಟರ್ಸ್ ಇರ್ಬೇಕು, ಒಂದು ನಂಬರ್ ಇರ್ಬೇಕು, ಮತ್ತೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಸಿಂಬಲ್ ಇರ್ಬೇಕಾಗುತ್ತೆ. ಸೊ ಸೈನ್ ಅಪ್ ಅಂತ ಕೊಟ್ಟಿದ್ದೀನಿ ನಾನು ಆಕ್ಚುಲಿ. ಸೊ ಅಲ್ಲಿ ಸೈನ್ ಅಪ್ ಆಗಿರುತ್ತೆ. ಸೊ ನೀವು ಇವಾಗ ಇಲ್ಲಿ ಸೈನ್ ಇನ್ ಆಗಿದೆ ನಾನು. ಸೊ ನೀವು ಬಂದ್ಬಿಟ್ಟು ಇವಾಗ ಲಾಗಿನ್ ಕೊಡ್ಬೋದು. ಲಾಗಿನ್ ಕೊಟ್ರೆ ಲೈಕ್ ಲಾಗಿನ್ ಕೊಡ್ತೀರಾ, ಆವಾಗ ಅಲ್ಲಿ ಪಾಸ್ವರ್ಡ್ ಏನೋ ಒಂದು ಕ್ರಿಯೇಟ್ ಮಾಡಿರ್ತೀರಲ್ವಾ. ಸೊ ಅದೇ ಪಾಸ್ವರ್ಡ್ ನ ನೀವು ಇಲ್ಲಿ ಎಂಟರ್ ಮಾಡಿ ಆಮೇಲೆ ಲಾಗಿನ್ ಅಂತ ಕೊಡಿ. ಸೊ ಇಲ್ಲಿ ಕಾನ್ಫಿಗರ್ ಆಗುತ್ತೆ, ಅಗ್ರಿ ಅಂಡ್ ಕಂಟಿನ್ಯೂ. ಇಲ್ಲಿ ಒಂಚೂರು ತೋರ್ತಾ ಇದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಸ್ಯೂಮೆ ಅಪ್ಡೇಟ್ ಮಾಡಿ. ಇಲ್ಲಿ ನಿಮ್ದು ಸ್ಕಿಲ್ಸ್ ಹಾಕಿ. ಸ್ಕಿಲ್ಸ್ ಬಂದ್ಬಿಟ್ಟು ನೀವು ಇದ್ ಮಾಡಿ, ಏನಂದ್ರೆ ಡಾಟಾ ಅನಾಲಿಟಿಕ್ಸ್ ಎಲ್ಲ ಗೊತ್ತು, ಮತ್ತೆ ಪ್ರೊಫಿಷಿಯನ್ಸಿ ಅದ್ರಲ್ಲಿ ಹೇಗೆ. ನೀವು ಬಿಗಿನರ್ ಆಗಿದ್ರೆ, ನೀವು ಫ್ರೆಶರ್ ಆಗಿದ್ರೆ ಬಿಗಿನರ್ ಹಾಕಿ. ನನ್ನ ಪ್ರಕಾರ ಫ್ರೆಶರ್ ಆಗಿದ್ರೆ ಇಂಟರ್ಮೀಡಿಯೇಟ್ ಹಾಕಿ, ಬಿಗಿನರ್ ಅಂತ ಹಾಕ್ಬೇಡಿ. ಸೊ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಇನ್ನ ಒಂದ್ 2-3 ಸ್ಕಿಲ್ಸ್ ಹಾಕಿ ನೀವು ಯಾವ್ದ್ರಲ್ಲೆಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇದ್ರಲ್ಲಿ ಹುಡುಕಿ ನಿಮ್ಗೆ ಯಾವ್ದು ನೀವು ಚೆನ್ನಾಗಿದ್ದೀರಾ ಇದ್ರಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅದನ್ನ ಹಾಕಿ. ನಾನಿಲ್ಲಿ ಏನ್ ಹಾಕ್ತೀನಿ ಅದನ್ನ ಜಸ್ಟ್ ಹಾಕೋಕಲ್ಲ ಹೋಗ್ಬೇಡಿ. ಸೊ ನಾನ್ ಜಸ್ಟ್ ನಾರ್ಮಲ್ ಆಗಿ ಮಾಡ್ತಿರೋದು ನಿಮ್ಗೆ ಅರ್ಥ ಆಗೋ ತರ. ಸೊ ಅದಕ್ಕೆ ನಿಮ್ದು ಯಾವ್ದು ಪರ್ಫೆಕ್ಟ್ ಇದೆ, ಮತ್ತೆ ಈ ರೋಲ್ಗೆ ರೈಟಿಂಗ್ ಸ್ಕಿಲ್ ಎಲ್ಲ ಬೇಕಾಗುತ್ತಲ್ವಾ. ಸೊ ಅದಕ್ಕೆ ರೈಟಿಂಗ್ ಸ್ಕಿಲ್ ಎಲ್ಲ ಇದ್ರೆ ಒಳ್ಳೇದು. ಇನ್ನ ಜಾಸ್ತಿ ಮಾಡ್ಬೋದು. ಇಲ್ಲಿ ಜಸ್ಟ್ ಆಡ್ ಮೋರ್ ಸ್ಕಿಲ್ಸ್ ಅನ್ನೋ ಒಂದು ಬಟನ್ ಇದೆ, ಅದ ಕ್ಲಿಕ್ ಮಾಡಿ. ಆಮೇಲೆ ವರ್ಕ್ ಸ್ಯಾಂಪಲ್ಸ್, ನೀವು ಮುಂಚೆ ನೀವು ಏನಾದ್ರೂ ವರ್ಕ್ ಮಾಡಿದ್ರೆ ಅದ್ರದ್ದು ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಆಗ್ಲಿ, ಅಥವಾ ನೀವು ಮಾಡಿರೋ ಪೋರ್ಟ್ಫೋಲಿಯೋದ್ ಲಿಂಕ್ ಆಗ್ಲಿ, ಸೊ ಅದನ್ನ ಇಲ್ಲಿ ಎಂಟರ್ ಮಾಡಿ. ನಾನು ಇಲ್ಲಿ ಬ್ಲಾಂಕ್ ಬಿಡ್ತಿದ್ದೀನಿ, ಬಟ್ ನಿಮ್ದು ಏನಾದ್ರೂ ಇದ್ರೆ ಎಂಟರ್ ಮಾಡಿ ಆಯ್ತಾ. ಆಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೀವು ಆಗ್ಲೇ ಹೇಳಿದ್ನಲ್ಲ ಒಂದು ಮೇಲ್ ಐಡಿ, ಸೊ ಅದಕ್ಕೆ ಹಾಕಿದ್ರು ಸಾಕು. ಬಟ್ ಸ್ಟಿಲ್ ನೀವು ಅಪ್ಲೈ ಮಾಡಿದ್ರೆ ಸ್ವಲ್ಪ ಒಳ್ಳೇದಾಯ್ತಾ. ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿ.
ಇಮೇಲ್ ಮತ್ತೆ ಹೈಯೆಸ್ಟ್ ನೀವೇನ್ ಎಜುಕೇಶನ್ ಮಾಡಿರ್ತೀರೋ ಅದನ್ನ ಹಾಕಿ. ನಿಮ್ದು ಹೈಸ್ಕೂಲ್ ಆಗಿದ್ರೆ ಹೈಸ್ಕೂಲ್ ಹಾಕಿ, ನೋ ಎಜುಕೇಶನ್ ಆದ್ರೆ ನೋ ಎಜುಕೇಶನ್, ಬ್ಯಾಚುಲರ್ಸ್ ಆದ್ರೆ ಬ್ಯಾಚುಲರ್. ಸೊ ಇಲ್ಲೇ ಎಜುಕೇಶನ್ ಮತ್ತೆ ನಿಮ್ದು ಅಡ್ರೆಸ್ ನಾನು ಯಾವಾಗ್ಲೂ ಹೇಳ್ದಂಗೆ ನೀವು ಇದು ಏನು ಫುಲ್ ಅಡ್ರೆಸ್ ಎಲ್ಲ ಹಾಕೋಕ್ ಹೋಗ್ಬೇಡಿ. ಮತ್ತೆ ಸಿಟಿ ಬಂದ್ಬಿಟ್ಟು ಹಾಕಿ. ಫುಲ್ ಅಡ್ರೆಸ್ ಅಂದ್ರೆ ಇವಾಗ ಏನ್ ಹೇಳ್ತಾರ ಇದು ಏನು ಮನೆ ನಂಬರು ಆ ತರದೆಲ್ಲ ಏನು ಹಾಕೋಕ್ ಹೋಗ್ಬೇಡಿ ಅಷ್ಟೇ. 560048 ಇದು ನನ್ನ ಪಿನ್ ಕೋಡ್. ಸೊ ನಿಮ್ದು ಪಿನ್ ಕೋಡ್ ನೀವು ಹಾಕಿ. ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಹಾಕಿ. ನಾನ್ 0 to 3 ಇಯರ್ ಹಾಕಿದ್ದೀನಿ. ನಿಮ್ ಜಾಸ್ತಿ ಏನಾದ್ರು ಇದ್ರೆ ಜಾಸ್ತಿನೂ ಹಾಕಿ, ಪರವಾಗಿಲ್ಲ. ಸೊ ಇಲ್ಲಿ ನೀವು ನಿಮ್ದು ಲ್ಯಾಂಗ್ವೇಜ್ ಪ್ರಿಫರ್ ಮಾಡೋದು ಯಾವ್ದು? ಟಾಪ್ ಲ್ಯಾಂಗ್ವೇಜ್ ಇಂಡಿಯಾ ಮತ್ತೆ ಇಂಗ್ಲಿಷ್ ಅಲ್ಲಿ ನೀವು ಚೆನ್ನಾಗಿದ್ರೆ ಮಾರ್ಕ್ ಇದು ಸೇವ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಹಿಂದಿ. ಒಂದ್ ನಿಮಿಷ ಇದು ಎಡಿಟ್ ಮಾಡಿ. ಇಲ್ಲಿ ಮಾರ್ಕೆಸ್ ಪ್ರೈಮರಿ ಲ್ಯಾಂಗ್ವೇಜ್ ಅಂತಿದೆ. ಸೊ ಇದಲ್ಲ, ನೇಟಿವ್ ಅಲ್ಲ ನಿಮ್ದು, ಫುಲ್ ಪ್ರೊಫೆಷನಲ್ ಅಂತ ಹಾಕ್ಬಿಟ್ಟು ಸೇವ್ ಮಾಡಿ. ನೇಟಿವ್ ಹಿಂದಿ ಹತ್ರ ಇದೆ ಇಲ್ಲಿ. ಸೊ ಹಿಂದಿ ಅಂತ ಹಾಕಿ, ಆಯ್ತಾ? ಸೊ ನೇಟಿವ್ ಪ್ರೊಫಿಷಿಯನ್ಸಿ ಬೆಸ್ಟ್. ಮತ್ತೆ ನಿಮ್ಗೆ ಇದಿಷ್ಟು ಯಾವ್ದ್ರಲ್ಲ ನಾಲೆಜ್ ಗೊತ್ತಿದ್ರೆ ಸೊ ಅದನ್ನು ಹಾಕಿ. ಇಂಗ್ಲಿಷ್ ಇದು ಬಂದ್ಬಿಟ್ಟು ಎರಡಿದೆ, ಒಂದು ಇಂಡಿಯನ್ ಇದು, ಇನ್ನೊಂದು ಫಾರಿನ್ ಕಂಟ್ರಿಲೆಲ್ಲ ಇದಾವೆ. ಸೊ ನೀವು ಎರಡು ಕೂಡ ಆಡ್ ಮಾಡಿ ಸೇವ್ ಅಂತ ಕೊಡಿ. ಅದಾದ್ಮೇಲೆ ನೆಕ್ಸ್ಟ್. ನೀವು US ಅಲ್ಲ ಅಲ್ವಾ? ಸೊ ಇಂಡಿಯನ್ ರೆಸಿಡೆಂಟ್. ಸೊ ಇದನ್ನ ಚೆಕ್ ಮಾಡಿ. ಇಲ್ಲಿ ಕನ್ಫರ್ಮ್ ಐ ರೀಡ್ ದ ಪ್ರೈವಸಿ ಪಾಲಿಸಿ, ಕಂಟಿನ್ಯೂ. ಆಮೇಲೆ ಇಲ್ಲಿ ಫೋನ್ ನಂಬರ್ ವೆರಿಫಿಕೇಶನ್ ಆಗುತ್ತೆ. ಸೊ ನೀವು ಇಲ್ಲಿ ಫೋನ್ ನಂಬರ್ ಕೊಟ್ಬಿಟ್ಟು ವೆರಿಫೈ ಮಾಡಿ. ವೆರಿಫೈ ಮಾಡಿ ಆದ್ಮೇಲೆ ಸಬ್ಮಿಟ್ ಅಂತ ಬರುತ್ತೆ. ಸೊ ಸಬ್ಮಿಟ್ ಅಂತ ಒಂದ್ ಕ್ಲಿಕ್ ಮಾಡಬೇಡಿ, ಆಯ್ತಾ? ಸೊ ಇಷ್ಟೇ ಮಾಡ್ಬೇಕಾಗಿರೋದು. ಸೊ ಇದಕ್ಕೂ ನಾನು ಹೇಳೋದು ಇಷ್ಟೇ, ನೀವು 1 ವಾರ ಕಾಯಿರಿ. 1 ವಾರದ ಮೇಲೂ ಏನು ಬರ್ಲಿಲ್ಲ ಅಂದ್ರೆ ಸೊ ಬಿಟ್ಬೇಡಿ. ಮತ್ತೆ ಇದು ಯಾವುದೇ ಕಾರಣಕ್ಕೂ ಫೇಕ್ ಜಾಬ್ ಅಲ್ಲ, ಇದು ಜೆನ್ಯೂನ್ ಜಾಬ್. ಇದು ಬಂದ್ಬಿಟ್ಟು ಮಿಡ್ ರೇಂಜ್ ಕಂಪ್ನಿ. ಸೊ ನಾನ್ ನಿಮ್ಗೆ ಯಾವಾಗ್ಲೂ ಹೇಳ್ತಿರೋ ಹಾಗೆ ಫೇಕ್ ಜಾಬ್ ಅನ್ನು ಕಂಡುಹಿಡಿಯೋದು ತುಂಬಾ ಈಸಿ. ಯಾವುದೇ ಜಾಬ್ ಆಗಿರ್ಲಿ, ಸಣ್ಣ ಅಮೌಂಟ್ ಆಗಿರ್ಲಿ, ಒಂದ್ 5 ರೂಪಾಯಿ 10 ರೂಪಾಯಿನೇ ಆಗಿರ್ಲಿ, ಸೊ ಯಾರು ಕೇಳ್ತಿದಾರೆ, ಸೊ ಅದನ್ನ ಕೇಳ್ತಿದಾರೆ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬೇಡಿ. ನನಗ್ ಗೊತ್ತು ನೀವು ಎಮೋಷನಲ್ ಆಗೆಲ್ಲ ಕೊಡ್ತೀರಾ ಅಂತ, ಬಟ್ ಯಾವ್ದೇ ಕಾರಣಕ್ಕೂ ಕೊಡೋಕ್ ಹೋಗ್ಬೇಡಿ, ಬಿಕಾಸ್ ಅದು ಫೇಕ್ ಆಗಿರುತ್ತೆ. ಸೊ ಜಾಬ್ಗೆ ಯಾವ್ದೇ ಕಾರಣಕ್ಕೂ ನಿಮ್ಮಿಂದ ದುಡ್ಡು ಕೇಳಲ್ಲ, ಅವರೇ ನಿಮಗ್ ದುಡ್ಡು ಕೊಡೋದು. ಅದನ್ನ ನೀವು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಯಾವ್ದೇ ಕಾರಣಕ್ಕೂ ದಯವಿಟ್ಟು ನಾನು ಹೇಳೋದು, ಯಾವ್ದೇ ಕಾರಣಕ್ಕೂ ಯಾವ್ದೇ ಫೇಕ್ ಜಾಬ್ಗೂ ಅಪ್ಲೈ ಮಾಡೋಕ್ ಹೋಗ್ಬೇಡಿ. ಅಪ್ಲೈ ಮಾಡೋದ್ ನಿಮ್ಗೆ ಗೊತ್ತಾಗಲ್ಲ ಮಾಡ್ಬೇಕಾದ್ರೆ, ಬಟ್ ಎಲ್ಲಿಯಾದ್ರೂ ದುಡ್ಡು ಕೇಳೋ ತರ ಕಾಲ್ ಬಂದ್ರೆ ದಯವಿಟ್ಟು ಅದನ್ನ ಮಾಡೋಕ್ ಹೋಗ್ಬೇಡಿ. ಇದು ನಾನ್ ನಿಮ್ಗೆ ವಾರ್ನಿಂಗು, ನಿಮ್ಗೆ ಸಜೆಷನ್ ಎಲ್ಲ ಏನ್ ಬೇಕಾದ್ರೂ ತಿಳ್ಕೊಬಹುದು. ಬಟ್ ದಯವಿಟ್ಟು ನೀವು ಯಾವ್ದೇ ಜಾಬ್ ಆಗ್ಲಿ, ಅದ್ ಎಂತ ಸ್ಯಾಲ್ರಿ ಕೊಡ್ತೀನಿ ಅಂದ್ರೂ ನೀವು ಪೇಮೆಂಟ್ ಅಂತೂ ಮಾಡಕ್ ಹೋಗ್ಬೇಡಿ. ಚಿಕ್ಕ 1 ರೂಪಾಯಿ ಕೇಳಿದ್ರು ಪೇಮೆಂಟ್ ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ನೀವ್ ಇದೇ ತರ ಜಾಬ್ ಹುಡುಕ್ತಾ ಇದೀರಾ, ಅಥವಾ ನೀವ್ ಯಾವ್ದಾದ್ರು ಬೇರೆ ಜಾಬ್ ನ ಹುಡುಕ್ತಿದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಅದ್ರ ರಿಲೇಟೆಡ್ ಜಾಬ್ ಹುಡುಕ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ. ಇಲ್ಲ ನಿಮ್ಗೆ ಇಮಿಡಿಯೇಟ್ ಬೇಕು ಅಂದ್ರೆ ಜಸ್ಟ್ ಕಮೆಂಟ್ ಹಾಕಿರಿ, ನಾನು ನಿಮ್ಗೆ ಕಮೆಂಟ್ ಅಲ್ಲೇ ರಿಪ್ಲೈ ಮಾಡಿ ಯಾವ್ದಾದ್ರು ಜಾಬ್ ಇದ್ರೆ ಕಳಿಸ್ಕೊಡ್ತೀನಿ. ಸೊ ಇಲ್ಲಿ ತನಕ ನೋಡಿದೀರಾ ಅಂದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸೊ ದಯವಿಟ್ಟು ನಿಮ್ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸ್ ಗಳಲ್ಲಿ ಯಾರಿಗಾದ್ರೂ ಜಾಬ್ ಇಂಪಾರ್ಟೆಂಟ್ ಇದ್ರೆ ಸೊ ದಯವಿಟ್ಟು ನಮ್ ಚಾನೆಲ್ ನ ಶೇರ್ ಮಾಡಿ. ಸೊ ನಿಮ್ ಕಡೆಯಿಂದ ಜಸ್ಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಇಷ್ಟೇ ಮಾಡ್ಬೇಡಿ, ದಯವಿಟ್ಟು ಸಾಕು. ಯಾ ಗೈಸ್, ಥ್ಯಾಂಕ್ ಯು. ಮತ್ತೆ ನಾಳೆ ನಿಮ್ಗೆ ಇನ್ನೊಂದು ಜಾಬ್ ಅಪ್ಡೇಟ್ ಕೊಡ್ತೀನಿ. ಯಾ, ಥ್ಯಾಂಕ್ ಯು, ಬೈ ಬೈ.